ನಮ್ಮ ಹೂವು ನೋಡಿಬಿಟ್ಟು ಕ್ವಾಲಿಟಿ ಎಲ್ಲಿ ಔಷಧಿ ತರ್ತೀರಿ, ಏನು ಮಾಡ್ತೀರಿ, ಏನು ಕೊಡ್ತಾ ಇದ್ದೀರಿ ಅಂತ ಕೇಳ್ತಾವ್ರೆ. ನೋಡಿ ಸ್ನೇಹಿತರೆ, ಇದು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಎಲೆಗಳ ಹಸಿರು ಹೇಗಿದೆ, ಈಗ ಹೂವು ಹಾರ್ವೆಸ್ಟ್ ಮಾಡಿದ್ದಾರೆ, ಹೂಗಳು ಕಡಿಮೆ ಕಾಣಿಸ್ತದೆ ನೋಡಿ, ಇಲ್ಲಿಂದ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಎಡಭಾಗದಲ್ಲಿರ್ತಕ್ಕಂಥದ್ದು ಮಾಮೂಲಿ ಪದ್ಧತಿನಲ್ಲಿ ರೈತರಿಗೆ ಅಳವಡಿಸ್ಕೊಂಡು ಮಾಡ್ತಾ ಇದ್ದಾರೆ, ಅದು ಮಾಡ್ತಿರ್ತಕ್ಕಂಥದ್ದು ಸಮಗ್ರ ಪೋಷಕಾಂಶ ನಿರ್ವಹಣೆ ಇಲ್ಲದೆ ಇರತಕ್ಕಂಥ ಪ್ಲಾಟು. ಈಗ ಒಬ್ಬರು 100 ರೂಪಾಯಿ ಕೆಜಿ ಹೋದಾಗ ಇವ್ರು 40 ಹಾಕಿದೆ ಅಂದಾಗ ಪಾಪ ರೈತನಿಗೆ ಹೌದು ಸರ್, ಹೌದು. ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ 1 ಟನ್ ಹೂವು ಕೊಯ್ತಿದೆ. ಇದು 1200 ಗಿಡ. 1 ಟನ್ ಹೂವು ಮೊನ್ನೆ ಹಬ್ಬಕ್ಕೂ ಏನಿಲ್ಲ ಅಂದರೂ 1 ಲಕ್ಷ ರೂಪಾಯಿ ಆಯಿತು 15 ದಿವಸಕ್ಕೆ. ಹಂಗಾಗಿ ದಿನ 100 ರೂಪಾಯಿ ಆವ್ರೇಜ್ ಹೋದರೆ 1 ಲಕ್ಷ ರೂಪಾಯಿಗೆ ಮೋಸ ಇಲ್ಲ ಸರ್. ಖರ್ಚೆಲ್ಲ ಹೋಗಿ ಒಂದು 50-60 ಸಾವಿರ ತಿಂಗಳಿಗೆ ವರಮಾನ ಬರುತ್ತೆ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಈ ಸಾಲುಗಳಿಗೆ ಜ್ಞಾಪಕ ಬರುತ್ತಲ್ವ. ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಸಿದ್ಧವಾದ ಬಂಗಾರದ ಮನುಷ್ಯ ಚಲನಚಿತ್ರದ್ದು. ಇದು ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು ಅಂದರೆ, ಈ ಚಿತ್ರ ಬಂದಮೇಲೆ ಎಷ್ಟೋ ಜನ ನೌಕರಿಗಳನ್ನು ತೊರೆದು ಹಳ್ಳಿಗಳಿಗೆ ವ್ಯವಸಾಯಕ್ಕೆ ಹೋದರು ಅಂತ. ಇದು ಯಾಕೆ ಜ್ಞಾಪಿಸ್ಕೊಳ್ತಿದ್ದೀನಿ ಅಂದರೆ, ನಾನು ಅನೇಕ ಸೀರೀಸ್ ಆಫ್ ವಿಡಿಯೋಸು ಗುಲಾಬಿ ಬೆಳೆ ಬಗ್ಗೆ ಫೀಲ್ಡಲ್ಲಿ ನೋಡಿದ ಮೇಲೆ ಗುಲಾಬಿಯ ಗೋಳು ಅಂತಲೇ ಸ್ಟಾರ್ಟ್ ಮಾಡಿದೆ. ಅಲ್ಲಿದ್ದಿದ್ದು ರೂಟ್ ಕಾಸ್, ಮೂಲ ಸಮಸ್ಯೆ, ಗಿಡಗಳಿಗೆ ಅಗತ್ಯ ಇಲ್ಲದೇ ಇರತಕ್ಕಂಥ ಅಗತ್ಯ ಇರತಕ್ಕಂಥ ಪೋಷಕಾಂಶಗಳು ಕೊಡದೇ ಇರೋದು. ಅದಕ್ಕಾಗಿಯೇ ನಾನು ವರ್ಷ ಪೂರ್ತಿ ಪೋಷಕಾಂಶ ನಿರ್ವಹಣೆ ಬಗ್ಗೆ ಒಂದು ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದೆ. ಬಟ್ ಅದರಲ್ಲಿ ಎಲ್ಲ ಯೂರಿಯಾ, ಸೂಪರ್ ಫಾಸ್ಫೇಟ್ ಇದೆಲ್ಲ ಹೇಳಿದ್ನಲ್ಲ, ಆ ವಿಡಿಯೋ ಬಂದಾಗ ಬಹುತೇಕ ಜನರು ಅವರಲ್ಲಿ ಮಾಹಿತಿಯ ಕೊರತೆಯಿಂದ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂದರೆ, ನಿಜವಾಗ್ಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ, ಆ ಥರದಲ್ಲಿತ್ತು. ಇದಾಗದ ಕೆಲಸ. ಆದರೆ ಕೆಲವರು ಇದು ಅರ್ಥ ಆಗ್ತಾ ಹೋಯಿತು, ಇದನ್ನು ಅಳವಡಿಸ್ಕೊಳ್ತಾ ಬಂದರು. ಆ ಥರದ ಒಂದು ಉದಾಹರಣೆ ಸಕ್ಸಸ್ ಸ್ಟೋರಿ ನಾನು ಈ ಹಿಂದೆಯೇ ಬೇತಮಂಗಲದ ಕಂದಸ್ವಾಮಿ ಅವರ ಫೀಲ್ಡಲ್ಲಿ ನಿಂತು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ಒಮ್ಮೆ ನೋಡಿ. ಇಲ್ಲಿ ಏನು ಗೊತ್ತಾ, ಯಾಕೆ ನಾನು ಪೋಷಕಾಂಶ ನಿರ್ವಹಣೆ, ಅದು ಸಮಗ್ರ ಪೋಷಕಾಂಶ ನಿರ್ವಹಣೆ ಒತ್ತಿ ಹೇಳ್ತೀನಿ ಅಂದರೆ, ನೀವು ನಿರ್ವಹಣೆ ಮಾಡ್ತಾ ಇರೋ ಬೆಳೆಗಳಲ್ಲಿ ಯಾವುದಾದ್ರೂ ರೋಗ ಬಂತು ಅಂದಾಗ, ಕೀಟ ಹಾವಳಿ ಮಾಡ್ತು ಅಂದಾಗ, ಇದರಲ್ಲಿ ರೋಗ ಬಂತು ಅಂದ್ಕೊಳ್ಳಿ, ಡೌನಿ ಮಿಲ್ಡ್ಯೂ, ಬ್ಲಾಕ್ ಸ್ಪಾಟ್, ಇಲ್ಲಿ ಹಾವಳಿಯಿಂದ ಅಲ್ಲಿ ಟಿಶ್ಯೂ ಸತ್ತೋಗ್ತವೆ, ಅದು ರೀಜನರೇಟ್ ಆಗಬೇಕು. ನೀವು ಸತ್ತೋಗಿರೋದು ರೋಗಾಣುಗಳಿಗೆ ಅಥವಾ ಕೀಟಕ್ಕೆ ಸ್ಪ್ರೇ ಮಾಡ್ತೀರಾ, ಸೊ ಅದು ನಿವಾರಣೆ ಮಾಡ್ಕೊಳ್ತೀರಿ. ಅದು ಬೆಳವಣಿಗೆ ಆಗಬೇಕು ಅಂದರೆ ಶಕ್ತಿ ಬೇಕಲ್ವಾ, ಪೋಷಕಾಂಶ. ನೀವು ಹಾಗೊಮ್ಮೆ ಹೀಗೊಮ್ಮೆ DAP, ಬೇವಿನ ಹಿಂಡಿ ಅಷ್ಟೇ ಕೊಡ್ತಾಯಿದ್ರೆ ಸಾಕಾಗುತ್ತಾ? ಒಂದು ಗಿಡದ ಯಾವುದೇ ಬೆಳೆ ಆಗಿರಲಿ, ಕಳೆಗಳಾಗಿರಲಿ, ಕಾಡಲ್ಲಿರೋ ಮರಗಳಾಗಿರಲಿ, ಒಂದು ಗಿಡದ ಸರ್ವತೋಮುಖವಾದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಏನೆಲ್ಲ ಅವಶ್ಯಕತೆ ಇದೆ ಅನ್ನೋದನ್ನ ವಿವರವಾಗಿ ಅನೇಕ ವಿಡಿಯೋಗಳಲ್ಲಿ ವಿವರಿಸಿದ್ದೀನಿ. ಅದರಲ್ಲೂ ಪೋಷಕಾಂಶ ನಿರ್ವಹಣೆ ನೋಡಿ, ಈಗಾಗಲೇ ಸುಮಾರು ಲಕ್ಷಾಂತರ ಜನ ವಿಡಿಯೋ ನೋಡಿದ್ದಾರೆ. ಅದನ್ನು NPK, ಸಾರಜನಕ, ರಂಜಕ, ಪೊಟ್ಯಾಷ್ ಹಾಕಬೇಕು ಅಂತ ಒಂದು ವಿಡಿಯೋದಲ್ಲಿದೆ. ಹಾಗೆಯೇ ಪ್ರಪ್ರಥಮವಾಗಿ ನಾನು ಹೈಲೈಟ್ ಮಾಡಿ ಹೇಳಿದ್ದು CMS, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್, ಅವುಗಳಿಗೆ ನಿರ್ದಿಷ್ಟವಾದ ರೋಲ್ ಇದೆ. ಹಾಗೆಯೇ ಸೂಕ್ಷ್ಮ ಪೋಷಕಾಂಶಗಳು, ಇವುಗಳನ್ನೆಲ್ಲ ನಿರಂತರವಾಗಿ ಒದಗಿಸಬೇಕು. ಪೋಷಕಾಂಶ ಕೊರತೆ ಆಗದಂಗೆ ನೋಡ್ಕೊಂಡಾಗ, ನೀವು ರೋಗಗಳಿಗೆ ಸ್ಪ್ರೇ ಮಾಡಿದಾಗ, ಕೀಟಗಳಿಗೆ ಮೇಜರಾಗಿ ಬರ್ತಕ್ಕಂಥದ್ದು ಥ್ರಿಪ್ಸು, ರೋಗಗಳಲ್ಲಿ ಡೌನಿ ಮಿಲ್ಡ್ಯೂ, ಬ್ಲಾಕ್ ಸ್ಪಾಟು, ಪೌಡ್ರಿ ಮಿಲ್ಡ್ಯೂ. ಸೊ ಆಮೇಲೆ ಆಗೊಮ್ಮೆ ಈಗೊಮ್ಮೆ ಬೇರೆ ಬೇರೆ ಥರದ ರೋಗಗಳು ಕಾಣಿಸ್ಕೊಳ್ಳೋದುಂಟು. ಇವು ಮೇಜರು. ಅವುಗಳನ್ನ ನಿವಾರಣೆ ಮಾಡಿಕೊಂಡು ನೀವು ಮಾಡೋ ಸ್ಪ್ರೇಗಳಿಂದ ಸರಿಯಾದ ಫಲಿತಾಂಶ ಪಡ್ಕೊಂಡು ಈ ರೀತಿಯಾದ ಬೆಳೆ ಸಾಧ್ಯ ಮಾಡಬೇಕು ಅಂದರೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಳವಡಿಸ್ಕೊಳ್ಳೇಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ. ಯಾಕೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದರೆ, ಎಲ್ಲ ಮೂಲಗಳಿಂದಲೂ ಸಾವಯವ, ಜೈವಿಕ, ರಾಸಾಯನಿಕ ಎಲ್ಲವನ್ನು ಬಳಸ್ಕೊಂಡು ಮಣ್ಣಿನ ಆರೋಗ್ಯವನ್ನು ನಾವು
ಇಂಪ್ರೂವ್ ಮಾಡ್ತಾ ಬರಬೇಕು, ಅಭಿವೃದ್ಧಿ ಮಾಡ್ತಾ ಬರಬೇಕು. ಆಗ ಬೆಳೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಎಕ್ಸಾಂಪಲ್, ಈಗ ನಾವು ಯಾವಾಗಲೂ ಇದನ್ನು ನಾವು ಈಕ್ವೇಟ್ ಮಾಡ್ಕೋಬೇಕಾಗಿರೋದು ನಮ್ಮಗಳ ಆರೋಗ್ಯಕ್ಕೆ, ನಮ್ಮ ಆಹಾರ ಪದ್ಧತಿಗೆ. ನೋಡಿ, ಯಾರಾದರೂ ನಿರಂತರವಾಗಿ ಒಂದೇ ಥರದ್ದು ಆಹಾರ, ಈಗ ಚಪಾತಿ ಇಷ್ಟ ಅಂತ ನನಗೆ 3 ಹೊತ್ತು ಚಪಾತಿ, ವಾರ ಪೂರ್ತಿ ತಿಂಗಳು ಪೂರ್ತಿ ಚಪಾತಿನೇ ತಿಂತಾಯಿದ್ರೆ ಆರೋಗ್ಯ ಆಗಿರ್ಬೋದು. ಬೇರೆ ಅದರಲ್ಲಿ ಒಂದಷ್ಟು ಪೋಷಕಾಂಶ ಪ್ರಮಾಣಗಳಿರ್ಬೋದು. ಅದೇ ರೀತಿ ನೋಡಿ, ಈಗ ಆರೋಗ್ಯ ನಾನು ಹೇಳೋದು ಉದಾಹರಣೆ, ಯಾರೋ ಒಬ್ಬರಿಗೆ ಬೇರೆದು ಸೋರ್ಸ್ ಇಲ್ಲ ಅಂದ್ಕೊಳ್ಳೋಣ, 3 ಹೊತ್ತು ಹೋಟ್ಲಲ್ಲೇ ತಿಂತಾ ಇರಬೇಕು 365 ದಿವಸ ಅಂದಾಗ, ಹಾಗಂದ್ರೆ ಹೋಟ್ಲದ್ದು ಕೆಟ್ಟದ್ದು ಅಂತ ನಾನು ಹೇಳ್ತಿಲ್ಲ. ಒಂದೇ ರೀತಿ ಆಹಾರ ಪದ್ಧತಿ ಅಳವಡಿಸ್ಕೊಂಡಾಗ ನಮ್ಮ ಆರೋಗ್ಯಗಳಲ್ಲೂ ಏರ್ಪೇರಾಗ್ತದೆ. ಅದೇ ರೀತಿಯೂ ನೀವು ಯಾವಾಗಲೂ DAP ಬೇವಿನ ಹಿಂಡಿ ಅಂತ ಆಗ್ತಾ ಇದ್ದಾಗ ನೋಡಿ, DAPನಲ್ಲಿ ಪೊಟ್ಯಾಶ್ ಇಲ್ಲ, ನಾನು ವಿವರವಾಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆದ್ದರಿಂದಲೇ ಸಮಗ್ರ ಪೋಷಕಾಂಶ ನಿರ್ವಹಣೆ ಇವತ್ತಿನ ಅನಿವಾರ್ಯ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಕ್ವಶನ್ ಮಾರ್ಕ್ ಬಂತಲ್ಲ. ಈಗ ನೋಡಿ, ಕೆಲವ್ರಿಗೆ ಅರ್ಥ ಆಗ್ತಾ ಹೋಯ್ತು, ಅಳವಡಿಸ್ಕೊಳ್ತಾ ಬಂದರು, ಒಬ್ರನ್ನ ನೋಡಿ ಒಬ್ಬರು. ನೋಡಿ, ಇಲ್ಲಿ ನನಗೆ ನಿಜವಾಗ್ಲೂ ಈ ಏರಿಯಾಗೆ ಬಂದಿರೋದು ಇದು ಹೊಸಕೋಟೆ ಮತ್ತು ಕೋಲಾರ ಮಧ್ಯದಲ್ಲಿರ್ತಕ್ಕಂಥ ಒಂದು ಇಂಟೀರಿಯರು. ನಾನು ವಾಪಸ್ ಹೋಗ್ತಾ ಕಾರ್ ರೋಡ್ ತೋರಿಸ್ತೀನಿ ನೋಡಿ, ಎಷ್ಟು ಇಂಟೀರಿಯರ್ ಇದೆ ಅಂತ. ಇದು ಅಳವಡಿಸ್ಕೋಬೋದು ಅಂತ ಅನ್ನಿಸ್ತವ್ರಿಗೆ. ಇವರು ನನಗೆ ಪರಿಚಯನೂ ಇಲ್ಲ, ನನ್ನ ಶಾಪಿಗೆ ಬಂದೂ ಇಲ್ಲ. ಬಟ್ ನಾನು ವೀಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಇಲ್ಲಿ ಸ್ಥಳೀಯರೊಬ್ಬರ ಮುಖಾಂತರ ಹೊಸಕೋಟೆನಲ್ಲಿ ಅವ್ರಿಗೆ ಅರ್ಥ ಮಾಡಿಸಿರೋರು ನನ್ನ ವೀಡಿಯೋಗಳನ್ನು ಪ್ಲೇ ಮಾಡಿ ಈ ಥರ ಮಾಡ್ಕೊಳ್ತಾ ಹೋಗಿ, ಯಾಕೆ ಸುಮ್ಮನೆ ಪದೇ ಹೆಚ್ಚು ಔಷಧಿಗಳು ಬಳಸ್ತಾ ಇದ್ದೀರಾ? ಕಂದಸ್ವಾಮಿಯರು ಹೇಳಿದ್ರಲ್ಲ, ಒಂದೇ ಸರಿ ಜಾಸ್ತಿ ಹೂವು ಬರೋದು, ಆಮೇಲೆ 0 ಆಗೋದು, ಈ ಥರ ಆಗ್ತಾಯಿತ್ತು ಅಂತ. ನಿರಂತರವಾಗಿ ಹೂವು ಬರ್ತಾ ಇರಬೇಕು. ಸೊ ರೋಗ ರುಜಿನ ಬಂದೇ ಬರಲ್ಲ ಅಂತ ಇಲ್ಲ. ನಾವು ಸ್ಪ್ರೇ ಮಾಡಿದಾಗ ಹತೋಟಿಗೆ ಬರಬೇಕು. ನೋಡಿ, ಎಲೆಗಳಾಗಲಿ ಲೀಫ್ ಏರಿಯಾ ಎಷ್ಟಿದೆ ನೋಡಿ. ಈ ಭಾಗದಲ್ಲಿ ಹೂವು ಕಟಾವು ಮಾಡಿದ್ದಾರೆ, ಈಗ ಇನ್ನೂ ಕಟಾವು ಮಾಡ್ತಾ ಇದ್ದಾರೆ. ಸೊ ನಮ್ಮ ಬೆಳಗ್ಗೆ 7 ಗಂಟೆಗೆ ಬರಬೇಕಾಯ್ತು, ಒಂದು 20 ನಿಮಿಷ ಲೇಟ್ ಆಯಿತು. ನೀವು ಗಮನಿಸ್ಬೋದು. ಇದೆಲ್ಲ ಸಾಧ್ಯ ಆಗಲಿಕ್ಕೆ ಕಾರಣ ಏನು, ಆ ರೈತರು ಪರಿಚಯ ಮಾಡ್ಕೊಳ್ಳೋಣ, ಸ್ವಲ್ಪ ವಿವರಣೆ ತಿಳ್ಕೊಳ್ಳೋಣ ಬನ್ನಿ. ಯಾಕಂದರೆ ಈ ಥರದಿಂದ ಒಬ್ಬರಿಂದ ಒಬ್ಬರಿಗೆ ಒಳ್ಳೆಯದು. ಯಾಕಂದರೆ ಇದು ಫ್ಯೂಚರಲ್ಲಿ ನಮ್ಮ ಮಣ್ಣಿನ ಆರೋಗ್ಯ ಉಳಿಸ್ಕೊಳ್ಳಿಲ್ಲ ಅಂದರೆ ಏನು ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ? ಬರೀ ಗುಲಾಬಿ ಅಂತಲೇ ಅಲ್ಲ, ಯಾವುದೇ ಬೆಳೆನಾಗಲಿ ಮಣ್ಣಿನಲ್ಲಿ ತಾಕತ್ತಿಲ್ಲ, ಸತ್ವ ಇಲ್ಲ ಅಂದರೆ ಯಾವ ಬೆಳೆನೂ ನಿಲ್ಲೋದಿಲ್ಲ. ವ್ಯವಸಾಯ ನಷ್ಟಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ನಷ್ಟ ಆಗ್ತಾ ಯಾರು ತಾನೇ ಮಾಡಲಿಕ್ಕೆ ಇಷ್ಟಪಡ್ತಾರಲ್ವ? ಆದ್ದರಿಂದ ಈ ರೀತಿಯ ಒಳ್ಳೆಯ ವಿಷಯಗಳಿದ್ದಾಗ ಅದನ್ನು ಪರಿಚಯ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋದಲ್ಲಿ ಕೆಲವು ಮಾಹಿತಿ ಹಂಚ್ಕೊಳ್ಳೋಣ, ಅವರನ್ನು ಮಾತಾಡ್ಸೋಣ. ಅವ್ರಿಗೆ ಸ್ಫೂರ್ತಿ ಯಾರಾಯಿತು, ಯಾರು ಇದನ್ನು ಪರಿಚಯ ಮಾಡಿಕೊಟ್ರು ಈ ಥರ ಮಾಡಬೇಕು ಅಂತ, ಅವ್ರಿಗೆ ಏನೇನು ಮಾಹಿತಿಗಳು ಕೊಟ್ಟರು ಅದನ್ನು ತಿಳ್ಕೊಳ್ಳಲ್ಲ ಸ್ನೇಹಿತರೆ. ನೋಡಿ, ಈಗಿರೋ ನನ್ನ ಜಾಗ ಹೊಸಕೋಟೆ ಕೋಲಾರ ಮಧ್ಯದ ಭಾಗದಲ್ಲಿರ್ತಕ್ಕಂಥ ರಾಮಚಂದ್ರ ಅಂತಕ್ಕಂಥ ಹಳ್ಳಿ. ಸೊ ಈ ಬದಲಾವಣೆಗೆ ಕಾರಣ ಆದ ವ್ಯಕ್ತಿ ನನಗೆ ಸುಮಾರು 1.5 ವರ್ಷಕ್ಕೂ ಹೆಚ್ಚು ಕಾಲದಿಂದ ಪರಿಚಯ ಇರ್ತಕ್ಕಂಥವ್ರದ್ದು ಸೋಮಶೇಖರ್ ಅಂತ. ಆ್ಯಕ್ಚುಲಿ ಅವ್ರು ಬಂದಾಗ ಸುಮಾರು ಟೈಮಲ್ಲಿ ಅವ್ರ ಹತ್ರ ಮಾತಾಡೋಕ್ಕೂ ಆಗಿರಲಿಲ್ಲ. ನನ್ನ ಶಾಪಲ್ಲಿ ತುಂಬ ಬ್ಯುಸಿ ಇರ್ತಿದ್ದೆ. ಅವರು ಈ ರೀತಿ ರೈತರುಗಳಿಗೆ ನಾನು ಮಾರ್ಗದರ್ಶನ ಕೊಡ್ತಾಯಿದ್ದೀನಿ. ಅವರೊಂದು ನೇರ ಮಾರುಕಟ್ಟೆ ಒಂದು ವ್ಯವಸ್ಥೆನಲ್ಲಿ ಏನೇನೋ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಕೊಡ್ತಾಯಿದ್ರು ಅಂಥವರು. ಆಮೇಲೆ ನಂತರ ಇದೇ ಬಿಸ್ನೆಸ್ಗೆ ಬಂದಿದ್ದಾರೆ ಈಗ. ಸೊ ಅವ್ರಿಗೆ ಏನು ಅನ್ನಿಸ್ತೋ, ಅವರು ಈ ರೈತರನ್ನ ಮಾರ್ಗದರ್ಶನ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಯಾಕಂದರೆ ಇವತ್ತು ಯಾರೂ ಯಾವುದೋ ಒಂದು ಸರಿ ಅಂದ್ಕೊಂಡು ಹೋಗ್ತಾ ಇರ್ತೀವಿ, ಸಡನ್ನಾಗಿ ನಾವು ಬದಲಾವಣೆ ಮಾಡಲಿಕ್ಕೆ ಇಷ್ಟಪಡಲ್ಲ. ಯಾವುದೇ ರಂಗದಲ್ಲಾಗಿದ್ರಿ, ನಾವಾಗಲಿ ನೀವಾಗಲಿ, ಅವರು ಕನ್ವಿನ್ಸ್ ಆಗಬೇಕಲ್ಲ. ಆ ರೀತಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನ ತಿಳ್ಕೊಳ್ಳೋಣ. ನಮಸ್ತೆ ಸೋಮಶೇಖರ್ ಅವರು. ನಮಸ್ತೆ ಸರ್. ಸೊ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅದನ್ನು ಸ್ವಲ್ಪ ವಿವರಣೆ ಕೊಡಿ, ಆಮೇಲೆ ರೈತರಿಂದೆಲ್ಲ ಮಾರ್ಗದರ್ಶನ ತಿಳ್ಕೊಳ್ಳೋಣ ಅವ್ರು ಏನು ಮಾಡ್ಕೊಳ್ಬೋದು ಅಂತ ಹೇಳಿ. ಸರ್ ಇದು ಹೆಂಗೆ ಅಂತಂದರೆ, ನಾನು ಫಸ್ಟು ನಾವು ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ಇಳುವರಿ ಬರಬೇಕು, ಎಲ್ಲ ಥರನೂ ಆಗಬೇಕು ಅಂದರಲ್ಲೇ ಇಲ್ಲಿ ಭಾಗದಲ್ಲಿ ಬರ್ತಾ ಇರಲಿಲ್ಲ. ಯಾಕೆಂದರೆ ಇಲ್ಲಿ ಬರೀ DAPನೇ ಬಳಸ್ತಾಯಿದ್ರು ಎಚ್ಚೆತ್ತವಾಗಿ. ಅದರಿಂದ ಇಲ್ಲಿ ರಿಸಲ್ಟ್ಗಳು ಬರ್ತಾಯಿಲ್ಲ. ಒಂದೇ ಥರ ಗೊಬ್ಬರ ಬಳಸೋದು ಕಾಮನ್ನಾಗಿ. ಅದರಿಂದ ಏನಾಯಿತು ಅಂದರೆ ಪ್ರಾಬ್ಲಮ್ಗಳು ಆಗ್ತಾ ಇರೋದು. ಚಿಗುರು ಬರ್ತಾ ಇರಲಿಲ್ಲ, ಎಲೆಗಳು ಉದುರೋದು, ದಿನೇ ಪ್ರಾಬ್ಲಮ್ಗಳಾಗೋದು. ಆಮೇಲೆ ಸರ್ರದು ನಾನು ಎಷ್ಟು ವಿಡಿಯೋ ನೋಡಿ ಎಲ್ಲ ಇದು ಮಾಡಿದ್ಮೇಲೆ ನಾವು ಅದು ಸಮಗ್ರ ಪೋಷಕಾಂಶ ನಿರ್ವಹಣೆ ಬಗ್ಗೆ ತಿಳ್ಕೊಂಡು ಅದರದ್ದು ಪೋಷಕಾಂಶ ಒದಗಿಸಿದ್ರೆ ಈ ಥರ ರಿಸಲ್ಟ್ ಬರುತ್ತೆ ಅಂತ ನಾವು ತಿಳ್ಕೊಂಡು ಇದನ್ನು ನಾವು CMS ಅಂತ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಸಲ್ಫರ್ ಅನ್ನೋ ಪ್ರಾಡಕ್ಟ್ನು ಅದೂ
ಎಲ್ಲ ಒಂದು ಇದನ್ನು ಸೇರಿಸಿದಾಗ 6 ತಿಂಗಳಿಂದ ಸತತವಾಗಿ ಇದನ್ನು ಕರೆಕ್ಟಾಗಿ ಮಾಡ್ಕೊಂಡು ಬಂದಾಗಿಂದ ಇವತ್ತು ಈ ಮಟ್ಟಕ್ಕೆ ತೋಟ ಬಂದು ನಿಂತಿದೆ ಸರ್. ಇದು ನಾವು ಬಂದು ಹೊಸಕೋಟೆಯಲ್ಲಿ ಸೂಲಿಬೆಲೆ ರೋಡಲ್ಲಿ ಹೂವಿನ ಮಾರ್ಕೆಟ್ ಆಗಿದೆ. ನಾನು ಅದರಲ್ಲಿ ಒಂದು ಅಂಗಡಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಶ್ರೀವಾರಿ ಅಗ್ರಿ ಟ್ರೇಡರ್ಸ್ ಅಂತ ಅಂಗಡಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಾನು ರೈತರು, ಎಲ್ಲ ಥರ ರೈತರು, ನಮ್ಮ ಹೂ ಬೆಳೆಗಾರರು ಏನಿದ್ದಾರೋ ಅಲ್ಲೆಲ್ಲರೂ ಬರ್ತಾ ಇರ್ತಾರೆ. ಅಲ್ಲಿ ಬಂದಾಗ ನಮಗೆ ಇವರು ಈ ತೋಟದಂಥ ಇವರು ನಮಗೆ ಪರಿಚಯ ಆದಮೇಲೆ ಅವರು ನಮಗೆ ತುಂಬ ಇದು ಕೊಟ್ಟು ಸ್ಟಾರ್ಟ್ ಮಾಡಿದ್ರು. ಈ ಥರ ಮಾಡಬೇಕು, ನಮಗೆ ಬದಲಾವಣೆ ಆಗಬೇಕು, ನಾವು ಈ ಥರ ಬೆಳೆ ಬರ್ತಾ ಇಲ್ಲ ಅಂತ ಹೇಳಿದಾಗ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಬಗ್ಗೆ ಅವ್ರಿಗೆ ಸ್ವಲ್ಪ ಮಾಹಿತಿ ಕೊಟ್ವಿ. ಅದನ್ನು ಅಳವಡಿಸ್ಕೊಂಡ್ರು. ವೇಣುಗೋಪಾಲ್ ಸರ್ ವೀಡಿಯೋಗಳನ್ನ ನಾವು ಯಾವಾಗಲೂ ಅದು ನೋಡ್ತಾ ಇರ್ತೀವಲ್ಲ, ಅದನ್ನು ಅವ್ರಿಗೆ ತೋರಿಸ್ದೆ. ಅದು ತೋರಿಸ್ಮೇಲೆ ಅವ್ರಿಗೆ ಅರ್ಥ ಆಯಿತು ಸ್ವಲ್ಪ, ಹೌದು ಈ ಥರ ಮಾಡ್ಬೋದು ಅಂತ. ಅವ್ರು ಅದನ್ನು ತಿಳ್ಕೊಂಡು ಆಯಿತು ಸ್ಟಾರ್ಟ್ ಮಾಡ್ತೀನಿ ಅಂತ ಮಾಡಿದ್ರು. ಇವತ್ತು ಈ ಥರ ರಿಸಲ್ಟು ಬಂದಿದೆ ಸರ್. ಸೊ ಹೂವಿನ ಇಳುವರಿ ಇವಾಗ ನಿರಂತರವಾಗಿ ಬರ್ತಾ ಇದೆ ಸರ್. ನಿರಂತರವಾಗಿ ಬರ್ತಾ ಇದೆ. ನೇರವಾಗಿ ಗಮನಿಸ್ತಾ ಇರೋದು. ಹೌದು ಸರ್. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಒಳ್ಳೆ ದುಡ್ಡಾಗಿದೆ. ಗಣೇಶನ ಹಬ್ಬದಲ್ಲೂ ಒಳ್ಳೆ ಹೂವು ಇದೆ. ಇವತ್ತು ಇದೆ. ಚೆನ್ನಾಗಿದೆ. ಇಲ್ಲ ಓಕೆ. ಚಿಗುರು ಬರ್ತಾ ಇದೆ, ಮೊಗ್ಗು ಬರ್ತಾ ಇದೆ ಸರ್. ಇಳುವರಿನೂ ಅಷ್ಟೇ ಚೆನ್ನಾಗಿದೆ. ಆದರೆ ಇದು ಬೈಲಿರೋದು ತುಂಬ ಚಿಕ್ಕದು ಸರ್. ತುಂಬ ಚಿಕ್ಕದು. ಮಿರಬಲ್ ಸ್ವಲ್ಪ ಇದೆ, ಎಲ್ಲೋ ಸ್ವಲ್ಪ ಇದೆ. ಎರಡು ಸೇರಿ ಅರ್ಧ ಎಕರೆನೇ ಬರೋದು. ಇದು ಅರ್ಧ ಎಕರೆನೇ ಬರೋದು. ಓಕೆ. ಈ ಜಾಗದ ರೈತರು ಬಂದು ನಮ್ಮ ಉದಯ್ ಕುಮಾರ್ ಸರ್ ಅಂತ, ಅವರೇ ಇದಕ್ಕೆಲ್ಲ ಮೂಲ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಒಂದು ಇದು ಕೊಟ್ಟು ಸರ್ರು ನಮಗೆ ಮಾರ್ಗದರ್ಶನ ತಗೊಂಡು ಇವತ್ತು ಈ ಥರ ಬೆಳೆ ಬೆಳೆಯೋದಕ್ಕೆ ಕಾರಣಕರ್ತರು ನಮ್ಮ ಉದಯ್ ಕುಮಾರ್ ಸರು. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಇವರು ನಮ್ಮ ಸರ್ರು ವೇಣುಗೋಪಾಲ್ ಸರ್ ಅಂತ. ಇದಕ್ಕೆಲ್ಲ ಮೂಲ ಕಾರಣ ಇವರೇ. ಈ ಪೋಷಕಾಂಶ ನಿರ್ವಹಣೆ ಬಗ್ಗೆ ಮಾಡಿರೋದಂಥರು ನಮ್ಮ ಸರ್ರೇ. ಅವ್ರನ್ನ ಫಾಲೋ ಅಪ್ ಮಾಡಿ ನಾನು ಮಾಡಿದ್ದೀನಿ. ನನ್ನಿಂದ ನೀವುಗಳು ಏನು ಅನುಭವ ತೊಗೊಂಡಿದ್ದೀರಾ, ನಿಮ್ಮ ಅನುಭವ, ನಿಮ್ಮ ಅನಿಸಿಕೆ ಹೇಗಿತ್ತು ಮುಂಚೆ, ಈಗೇಗಿದೆ, ನಿಮ್ಮ ಒಂದು ಇದರಲ್ಲಿ ಹೇಳಿ ಸರ್. ಸರ್ ನಮಸ್ತೆ. ನಮ್ಮ ಹೆಸರು ಉದಯ್ ಕುಮಾರ್ ಅಂತೇಳಿ. ನಾನು ಸುಮಾರು 1 ವರ್ಷದಿಂದ ಹಿಂದೇನೂ ಮಾಡಿದ್ದೆ. ಆಮೇಲೆ ಎಲ್ಲ ಕಿತ್ಬಿಟ್ಟು ಗಿಡ ಆಗಿಲ್ಲ ಮಾಡಿದೆ. 1 ವರ್ಷ ಗಿಡ ಇದು. ಹಂಗಾಗಿ ನಾನು ಬಯೋನೇ ಹೊಡ್ಕೊಂಡು ಬರ್ತಾಯಿದ್ದೆ. ಯಾಕೋ ಗಿಡ ಡೆವಲಪ್ಪು ಇಲ್ಲ. ಹಂಗಾಗಿ ಆಮೇಲೆ ಏನಾಯಿತು, ಹೂವು ಕ್ವಾಲಿಟಿನೂ ಇಲ್ಲ, ಇಳುವರಿ ಇಲ್ಲ. ಆಮೇಲೆ ಸೋಮಶೇಖರ್ ಪರಿಚಯ ಆದರು. 6 ತಿಂಗಳಿಂದ ಸಮಗ್ರ ಪೋಷಕಾಂಶವನ್ನು ಕೊಡ್ತಾ ಬಂದ್ವಿ. 15 ದಿವ್ಸಕ್ಕೊಮ್ಮೆ ಅವ್ರು ಹೇಳಿದ ಥರ ಮಾಡ್ಕೊಂಬಂದ್ವಿ. ಈ ಥರ ಈಗ ರಿಸಲ್ಟ್ ಬಂದಿದೆ. ಒಂದು ಬಾರಿಗೆ 100-120 kg ಅರ್ಧ ಬರೀ ಈ ಎಲ್ಲೋ ಗುಲಾಬಿ ಮಾತ್ರ ಬರ್ತಾಯಿದೆ. ಒಂದು ತಿಂಗಳಿಗೆ ಏನಿಲ್ಲ ಅಂದರೂ 1 ಟನ್ ಹೂವು ಕೊಯ್ತದೆ. ಎಷ್ಟು ಗಿಡಗಳು? ಇದು 1200 ಗಿಡ ಸರ್. 1 ಟನ್ ಹೂವು. ಮೊನ್ನೆ ಹಬ್ಬಕ್ಕೂ ಏನಿಲ್ಲ ಅಂದರೂ 1 ಲಕ್ಷ ರೂಪಾಯಿ ಆಯಿತು 15 ದಿವಸಕ್ಕೆ. ಹಂಗಾಗಿ ದಿನ 100 ರೂಪಾಯಿ ಆವ್ರೇಜ್ ಹೋದರೆ 1 ಲಕ್ಷ ರೂಪಾಯಿಗೆ ಮೋಸ ಇಲ್ಲ ಸರ್. ಖರ್ಚೆಲ್ಲ ಹೋಗಿ ಒಂದು 50-60 ಸಾವಿರ ತಿಂಗಳಿಗೆ ವರಮಾನ ಬರುತ್ತೆ. ಈಗ ಮೇಂಟೆನೆನ್ಸ್ ಖರ್ಚಿಗೆ ಔಷಧಿಗಳದಾಗಲಿ ಗೊಬ್ಬರದಾಗಲಿ ವರ್ಕೌಟ್ ಆಗ್ತಾ ಇದೆ ಸರ್. ಔಷಧಿ ಎಷ್ಟು ದಿವಸಕ್ಕೊಂದ್ಸರಿ ಹೊಡಿತಾ ಇದೆ ಸರ್? ವಾರಕ್ಕೊಂದೇ ಒಮ್ಮೆ ಸರ್. ಹೌದು ಸರ್. ನಾನು ಅದರಲ್ಲಿ ಬಯೋ ಹೊಡೆಯಲ್ಲ ಸರ್, ಬರೀ ಕೆಮಿಕಲ್ಲೇ. ಬಯೋ ಬಿಟ್ಬಿಟ್ಟೆ ನಾನು. ಸೋಮಶೇಖರ್ ಹೇಳಿದ್ರು. ನಾನು ಅಲ್ಲಿ ಹಲವಾರು ರೈತರಿಗೆ ಮಾಹಿತಿ ಕೊಡ್ತಾನೆ ಬರ್ತಾಯಿದ್ದೀನಿ. ನಮ್ಮ ಹೂವು ನೋಡಿಬಿಟ್ಟು ಕ್ವಾಲಿಟಿ ಎಲ್ಲಿ ಔಷಧಿ ತರ್ತೀರಿ, ಏನು ಮಾಡ್ತೀರಿ, ಏನು ಕೊಡ್ತಾಯಿದ್ದೀರಿ ಅಂತ ಕೇಳ್ತಾವ್ರೆ. ನಾವೆಲ್ಲ ಕೊಡ್ತಾಯಿದ್ವಿ. ಇದಕ್ಕೆ CMS ಮೇನ್ ಕಾರಣ ಸರ್. ಅಂದರೆ ಕ್ವಾಲಿಟಿಗೆ ಔಷಧಿ ಮುಖ್ಯ ಅಲ್ಲ, ಗಿಡಕ್ಕೆ. ಹೌದು ಸರ್, ಗಿಡ ಕ್ವಾಲಿಟಿ. ಒಂದು ಔಷಧಿಗಳು ಈಗ ನಾವು ಮಾತ್ರೆ ಇಂಜೆಕ್ಷನ್ ಏನಕ್ಕೆ ತಗೊಳ್ತೀವಿ? ಆರೋಗ್ಯಕ್ಕೆ. ಹೌದು ಸರ್. ಹೌದು. ಅದರಿಂದ ಆರೋಗ್ಯ ಬರಲ್ಲ. ಆರೋಗ್ಯ ಬರೋದು ಆಹಾರದಿಂದ. ಸೊ ಗಿಡಗಳಲ್ಲಿ ಇಳುವರಿ ಬರಬೇಕು, ಆರೋಗ್ಯ ಬರಬೇಕು ಅಂದರೆ ಪೋಷಕಾಂಶ ನಿರ್ವಹಣೆ ಮುಖ್ಯ ಅನ್ನೋದು ನನ್ನ ಅನಿಸಿಕೆ. ಅದು ಸೋಮಶೇಖರ್ ಅವ್ರಿಗೆ ಅರ್ಥ ಆಯಿತು, ಅದು ಉದಯ್ ಕುಮಾರ್ ಅವ್ರಿಗೆ ಅರ್ಥ ಆಯ್ತು. ನೀವು ಅರ್ಥ ಮಾಡ್ಕೊಂಡ್ರೆ ಅಳವಡಿಸ್ಕೊಡ್ರಿ. ಒಬ್ಬೊಬ್ರಿಗೆ ಬೇಗ ಅರ್ಥ ಆಗುತ್ತೆ, ಒಬ್ರಿಗೆ ಲೇಟ್ ಆಗಿ ಅರ್ಥ ಆಗುತ್ತೆ. ಈಗ ನಿಮ್ಮನ್ನು ಕೇಳ್ತಾ ಇದ್ದಾರೆ ಹೂವು ಎಷ್ಟು ಚೆನ್ನಾಗಿ ಬರ್ತಿದೆ ಯಾಕೆ ಅಂತ. ಎಷ್ಟೋ ಜನ ಬರ್ತಾರೆ, 1 ಸರಿ 2 ಸರಿ ಆ ಥರ ನೋಡ್ತಾರೆ. ಕೆಲವರಿಗೆ ತಾಳ್ಮೆ ಕಡಿಮೆ ಇರ್ತದೆ, ತಕ್ಷಣ ರಿಸಲ್ಟ್. ದೇಹ ಪ್ರಕೃತಿ ಒಂದೇ ರೀತಿ ಇರಲ್ಲ, ಎಲ್ಲ ಮಣ್ಣಿನ ಗುಣಗಳು ಒಂದೇ ರೀತಿ ಇರಲ್ಲ. ಕೆಲವರು ಬೇಗ ಬರುತ್ತೆ, ಕೆಲವರು ನಿಧಾನಕ್ಕೆ ಬರುತ್ತೆ. ಖಂಡಿತ ಸಾಧ್ಯ ಇದೆ ಅನ್ನೋದು ತೋರಿಸೋದಕ್ಕೆ ಅಷ್ಟೇ ಇದರ ಉದ್ದೇಶ. ಏನಂದ್ರೆ ಯಾವುದೇ ಒಂದು ಬೆಳೆಗೆ
ಮಣ್ಣಿನ ಆರೋಗ್ಯ ಮುಖ್ಯ, ಮಣ್ಣಿಗೆ ಏನೇನು ಕೊಡಬೇಕು ಅನ್ನೋದನ್ನ ಮೂಲಭೂತವಾಗಿ ತಿಳಿಸಿದ್ದೀನಿ. ಇದರಲ್ಲಿ ಒಂದು ಸಕ್ಸಸ್ ಸ್ಟೋರಿ ಹಿಂದೆ ಕಂದಸ್ವಾಮಿ ಅವ್ರದ್ದು ನೋಡಿ, ನಾನು ವಾಟ್ಸಪ್ ಚಾಟಲ್ಲೂ ತೋರಿಸ್ತೀನಿ. ಈಗ 1.5 ವರ್ಷದಿಂದ ಇಂಡಿಪೆಂಡೆಂಟಾಗಿ ಮೇಂಟೈನ್ ಮಾಡ್ತಾವ್ರೆ ಕಂದಸ್ವಾಮಿ ಅವರು, ತೊಂದರೆನೇ ಕೊಡಲ್ಲ. ಹಾಗಾಗಿ ಯಾವುದಾದ್ರೂ ಹೊಸ ಔಷಧಿ ಬಂದಿದೆಯಾ ಸರ್ ಅಂತ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಅದು ಹೇಳಿದ್ರೆ ಅವರು ಅಂಗಡಿಲೇ ತಗೊಳ್ತಾರೆ. ನನ್ನ ಹತ್ರ ಬರೋ ಪ್ರಮೇಯನೂ ಇಲ್ಲ, ನಾನು ಎಲ್ರಿಗೂ ತಿಳಿಸೋದು ಅದನ್ನೇ. ನೀವು ನಿಮ್ಮೂರಿನ ಸಮೀಪದಿರೋ ಅಂಗಡಿನಲ್ಲೇ ತಗೊಳ್ಳಿ, ಬಟ್ ಏನು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನು ಕೇಳಿ ತಗೊಳ್ಳಿ. ಯಾಕಂದರೆ ನಿಮ್ಮ ಬೆಳೆ ನಿಮ್ಮ ಮಣ್ಣಿನ ಗುಣ ನೀವೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕಂದರೆ ಔಷಧಿ ಅಂಗಡಿಗಳಿಗೆ ಹೋದರೆ ಅದು ಒಂದು ವ್ಯಾಪಾರ ಕೇಂದ್ರ ಅಷ್ಟೇ, ಅಗ್ರಿ ಕ್ಲಿನಿಕ್ಗಳಿಲ್ಲ ಇಲ್ಲಿ. ನಮ್ಮ ವ್ಯವಸ್ಥೆಯಲ್ಲಿ ಕೃಷಿ ಪದವೀಧರರು ಈ ಬಿಸ್ನೆಸ್ನಲ್ಲಿ ಇಲ್ಲ. ಸೊ ಗೊಬ್ಬರದ ವ್ಯಾಪಾರ ಶುರು ಮಾಡ್ಕೊಂಡು ಬಂದರು, ಅದೇ ಔಷಧಿ ಅಂಗಡಿಗಳಾಗಿದ್ದಾರೆ. ಅವ್ರಿಗೆ ಅರ್ಥ ಆಗಲ್ಲ ಇದು, ಪಾಪ ಅವ್ರನ್ನ ನಾವು ದೂರೋದಂತಲ್ಲ, ಅವ್ರಿಗೆ ಅರ್ಥ ಆಗಲ್ಲ ಈ ಕಾನ್ಸೆಪ್ಟು. ಸೊ ಆದ್ದರಿಂದ ನೀವು ಏನು ಮಾಹಿತಿ ಇದೆ ಅರ್ಥ ಮಾಡಿಕೊಂಡು, ಏನು ಅಗತ್ಯ ಇದೆ ತಿಳ್ಕೊಂಡು, ನಿಮ್ಮ ಸಮೀಪ ಇರೋ ನಿಮ್ಮ ಊರಿನ ಅಂಗಡಿಗಳಲ್ಲೇ ಸಿಗ್ತವೆ ಎಲ್ಲವೂ. ಈಗ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ನೋಡಿ. ಈಗ ಅದನ್ನು ಅರ್ಥ ಮಾಡಿಕೊಂಡು ರಿಸಲ್ಟ್ ಪಡ್ಕೊಳ್ತಾವ್ರೆ, ಖುಷಿಯಾಗಿದ್ದಾರೆ. ಎಷ್ಟೋ ಜನ ಗುಲಾಬಿ ಗಿಡ ಇರೋ ರೈತರು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಸುಮಾರು ಜನ ಫೋನ್ ಮಾಡಿದ್ರು, ಸುಮಾರು ಜನ ಬಂದರು, ಮಾರ್ಕೆಟಲ್ಲಿ ಹೂವು ನಮ್ಮದು ಸೇಲ್ ಆಗಲಿಲ್ಲ ವಾಪಸ್ ಹಾಕ್ಬಿಟ್ರು ಅಂತ. ಕಾರಣ ಏನು ಅಂದರೆ ಒಂದೇ ಕಾರಣ, ಅವು ಪೋಷಕಾಂಶ ಕೊರತೆಯಿಂದ ಗಿಡಗಳು ಸೊರಗ್ತಾ ಇದ್ದಾವೆ. ನೀವು ಸ್ಪ್ರೇ ಮಾಡಿದಾಗ ರಿಸಲ್ಟ್ ಬರಲ್ಲ, ಹೂವಿನ ಕ್ವಾಲಿಟಿ ಹಾಳಾಗುತ್ತೆ. ಅದನ್ನು ಮೇಂಟೈನ್ ಮಾಡೋದು ಬಹಳನೇ ಮುಖ್ಯ. ಆ ಮಾಹಿತಿ ನೋಡಿ, ಅನೇಕ ವಿಡಿಯೋಗಳಲ್ಲಿ ನಾನು ಮಾಹಿತಿ ಕೊಟ್ಟಿದ್ದೀನಿ. ಸೊ ಇದನ್ನು ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಉದಯ್ ಕುಮಾರ್ ಅವರು. ಆಲ್ಮೋಸ್ಟ್ ವಿಡಿಯೋಗಳು ನೋಡಿದ್ದೀನಿ ಸರ್. ಅಲ್ಲಿ ಬಂದಾಗ ಅದೇ ನೋಡೋದು ನಿಮ್ಮದೇ ಸರ್. ತೋರಿಸ್ತಾರೆ, 1 ಅವರ್ ಕೂತ್ಕೊಂಡ್ಬಿಡ್ತೀವಿ ನಾವು, ಅಣ್ಣ ಇರ್ತಾರೆ, ಸುಮಾರು ರೈತರು, ನಾವು ಒಂದು 4-5 ಜನ ಕೂತು ಇದೆ ಸಂಭಾಷಣೆ, ಇನ್ನೇನಿಲ್ಲ. ಸೋಮಶೇಖರ್ ಒಳ್ಳೆ ಮಾಹಿತಿ ಕೊಡ್ತಾರೆ ಸರ್, ರೈತರಿಗೆಲ್ಲ ಒಳ್ಳೆ ಮಾಹಿತಿ. ಅಂದರೆ ನಾವು ಆ ಟೈಮ್ ಟೇಬಲ್ ಹಾಕಿದಾರಲ್ಲ ಸರ್, ಅದು ಭಾರಿ ಕೆಲಸ ಮಾಡುತ್ತೆ. ರೈತರಿಗೆ ನೋಡಿ ಆ ಥರ ಮಾಡಿಕೊಟ್ರೆ 100ಕ್ಕೆ 10-20 ಜನ ಆದ್ರೂ ಅದನ್ನ ಅಳವಡಿಸ್ಕೊಳ್ತಾರೆ ಸರ್. ಹೌದು, ಮುಂದಿನ ವರ್ಷಕ್ಕೆ 20 ಜನ ಆಗ್ತಾರೆ. ಹೌದು ಸರ್. ಈಗ ಒಳ್ಳೆ ಹಬ್ಬದಲ್ಲಿ ಡಿಮ್ಯಾಂಡ್ ಇದ್ದಾಗ ಅವ್ರು ಹೂವು ವಾಪಸ್ ಹಾಕಿದ್ರು ಅಥವಾ ರೇಟ್ ಸಿಗ್ಲಿ. ಈಗ ಒಬ್ರು ಹೂವು 100 ರೂಪಾಯಿ ಕೆಜಿ ಹೋದಾಗ ಇವ್ರು 40 ಹಾಕಿದೆ ಅಂದಾಗ ಪಾಪ ರೈತನಿಗೆ ಕಷ್ಟಪಟ್ಟು ತಾಳ್ಮೆ ಬೇಕು, ಮೇಯ್ನ್ ತಾಳ್ಮೆ ಮೇನ್ ಸರ್. ಕಾಯ್ಬೇಕು ಸರ್. ಇದು ತಕ್ಷಣ ಬರ್ತದೆ ಅಂದ್ರೆ ಅದು ತಪ್ಪಾಗ್ತದೆ. ಈಗ ನಾನು 6 ತಿಂಗಳಿಂದ ಮೇಂಟೈನ್ ಮಾಡ್ಕೊಂಬಂದಿದ್ದಕ್ಕೆ ಇಷ್ಟು ಮಾತ್ರ ಗಿಡ ಇದೆ ನೋಡ್ರಿ. ನೆನ್ನೆ 80 ರೂಪಾಯಿ ನೆನ್ನೆ ಟಾಪ್ ಸರ್ ಎಲ್ರದ್ದು. ನೆನ್ನೆ ಅದು ರೆಡ್ ಬಂದು 100 ರೂಪಾಯಿ ಮಾಡಿದೆ. 100 ರೂಪಾಯಿ ಕೇಳ್ರಿ, ಹೋಗಿ ಹೇಳ್ದೆ ಹಂಗೆ. ಎಲ್ಲರೂ ಆಶ್ಚರ್ಯ ಪಡ್ತಾರೆ. ನಮ್ಮ ಮಂಡಿಗಳಲ್ಲೆಲ್ಲ 50 ರೂಪಾಯಿ 60 ರೂಪಾಯಿ, ನಿಂದೆ ಹಿಂಗೆ 100 ರೂಪಾಯಿ. ಕೇಳ್ರಿ, ಅಣ್ಣನೂ ಇದ್ರು, ನನ್ನ ಹತ್ರ ವಾದ ಮಾಡಿದ್ರು. ನೋಡಪ್ಪ ಇಲ್ಲಿ ಕೇಳ್ರಿ, ಇವರು ಮಾಹಿತಿ ತಗೊಂಡೋಗಿ ಎಲ್ಲ ಮಾಡ್ರಿ ಅವ್ರು ಹೇಳ್ದಂಗೆ ಅಂತ ಎಲ್ಲ ಹೇಳಿದ್ದೀವಿ. ಸೊ ಯಾವುದೇ ಪದಾರ್ಥ ಆಗಲಿ ಗುಣಮಟ್ಟ ಕ್ವಾಲಿಟಿ ಇದೆ ಅಂದರೆ ಯಾವತ್ತೂ ನಷ್ಟ ಆಗಲ್ಲ. ಯಾವುದೇ ರಂಗದಲ್ಲಿ ಯಾವುದೇ ಆಗಲಿ. ಈಗ ದಾಳಿಂಬೆನೂ ಅಷ್ಟೇ 250 ರೂಪಾಯಿ ಕೆಜಿ ಮಾರ ಅಂತವು ಫಸಲು ಇದೆ. 50 ರೂಪಾಯಿ ಮಾರ. 50 ರೂಪಾಯಿ ಕೆಜಿ ಕ್ವಾಲಿಟಿ ತೆಗೆದ್ರೆ ವರ್ಕೌಟ್ ಆಗಲ್ಲ, ನಷ್ಟ ಆಗುತ್ತೆ. ಎಷ್ಟೇ ತೀರಾ ಬೆಲೆ ಕಮ್ಮಿ ಅಂದ್ರೂ ಆ ರೇಟ್ ಇರೇ ಇರುತ್ತೆ, ಕ್ವಾಲಿಟಿಗೆ ನಷ್ಟ ಆಗಲ್ಲ. ನಷ್ಟ ಆಗಲ್ಲ. ಕ್ವಾಲಿಟಿ ಇಲ್ಲ ಅಂತಂದ್ರೆ ನಾವು ಅವ್ರ ಸರಿಯಾಗಿರ್ಬೇಕು. ನಿಜವಾಗ್ಲೂ ನನಗೀಗ ಹೊಸಕೋಟೆ ಭಾಗದಲ್ಲಿ ಇಷ್ಟು ಹಚ್ಚ ಹಸಿರಾಗಿರೋ ಎಲೆಗಳು, ಇಷ್ಟು ಹೂವು ಸರ್ ಉದ್ರೇ ಇಲ್ಲ ಸರ್ ಎಲೆ. ನಾನು ಹೇಳ್ತಾ ಇದ್ದೀನಿ ಕೇಳಿ ಸೋಮಶೇಖರ್, ಎಲೆನೇ ಉದ್ರಿಲ್ಲಪ್ಪ. ಏನು ನೋಡಿ ಸರ್, ಔಷಧಿ ಹೊಡೆಯೋದೇ ಬಾಧೆ ಆಗ್ತದೆ ನೋಡಿ. ಪ್ಯಾಂಟ್ ಎಲ್ಲ ನೆಂದೋಗಿ ತುಂಬಾ ಚೆನ್ನಾಗಿ ಸರ್. ಈಗ ಇದು ನಮ್ಮ ಜೊತೆಲ್ಲ ಅದು ಮಾಡಿದ್ದು ನೋಡ್ರಿ, ಅದು ಆವಾಗಲೇ ಕಟ್ ಮಾಡಿಬಿಟ್ರು, ಸರಿಯಾಗಿ ಬರಿಲ್ಲ ಅವರು ನೋಡಿ ಸರ್. ಅದು ಸುಮಾರು ಅದು 30 ಗುಂಟೆ ಮೇಲೆ ಬರುತ್ತೆ. ನಂದು 10 ಗುಂಟೆ, ಇದು 20ರಲ್ಲಿ ಅರ್ಧ ಭಾಗ ಅಲ್ವಾ. 10 ಗುಂಟೆ ನನ್ನ ಹೂವು ಅವರು ತೆಗಿಯೋಕ್ಕಾಗಲ್ಲ. 30 ಗುಂಟೆಲಿ ಇಳುವರಿ ಅಷ್ಟು ಬರ್ತಾ ಇಲ್ಲ. ಕ್ವಾಲಿಟಿ ಅವರು ಕೇಳಿದ್ರು, ಅಣ್ಣ ನೀನು ಏನು ಗೊಬ್ಬರ ಬಿಡ್ತೀಯ, ಏನು ಔಷಧಿ ಹೊಡಿತೀಯ ಅಂತ ಹೇಳಿದೆ. ಬಾಪ ಅಲ್ಲಿ ಶ್ರೀವಾರಿಗೆ ಹೋಗೋಣ, ಸೋಮಶೇಖರ್ ಮಾಹಿತಿ ಕೊಡ್ತಾರೆ, ಅವ್ರ ಮುಖಾಂತರ ಎಲ್ಲ ಇದು ಮಾಡು ಅಂತ ಹೇಳಿದ್ವಿ. ಅವ್ರು ಬರಲಿಲ್ಲ. ಹಂಗಾಗಿ ತಾಳ್ಮೆ ಇಲ್ಲ ಜನಗಳಿಗೆ ಅಷ್ಟೇ, ಇನ್ನೇನಿಲ್ಲ. ಬೇಗ ತಡಿಬೇಕು ಸರ್ ನಾವು, ಕಾದ್ರೆ ಆಗ್ತದೆ ಸರ್. ಏನಿಲ್ಲ ಸರ್, ಯಾವುದೋ ಬಚ್ಚಿಕೊಂಡು ಬಂದು ಕೊಡೋದು ಇಲ್ಲ. ಎಲ್ಲ ನೀವು ಆ ಕಡೆ ಹೋದಾಗ ನೋಡಿ ಸರ್, ನಾನು ಬೇಕಾ ವಾರಕ್ಕೆ ಒಮ್ಮೆ ನೀವು ಔಷಧಿ ಕೇಳ್ರಿ. ಅದು ತಂದ ಮೇಲೆ 1 ದಿನ 2 ದಿನ ಆದಮೇಲೆ ನಾನು ಸ್ಪ್ರೇ ಮಾಡೋದು. ಕಂಪಲ್ಸರಿ ಆಕ್ಟಿವೇಟಿ ಆಗ್ತೀನಿ ಸರ್ ನಾನು. ಗಮ್ ಮಾತ್ರ ಮಿಸ್ ಮಾಡಲ್ಲ. ಅದೆಲ್ಲ ಎಲೆ ಎಲ್ಲ ಸ್ಪ್ರೆಡ್ ಆಗ್ತದೆ, ಭಾರಿ ಕೆಲಸ ಮಾಡ್ತದೆ ಸರ್ ಅದು. ಸೊ ಯಾವುದು ನಿಮಗೆ ಈ ತ್ರಿಪ್ಸ್ದಾಗಲಿ, ಈ ಬೂದಿ ರೋಗ, ಡೌನಿ ಮಿಲ್ಡಿಯೋ
ಕಂಟ್ರೋಲೇ ಆಗ್ತಿಲ್ಲಪ್ಪ ಅನ್ನೋ ಪರಿಸ್ಥಿತಿ ಏನಿಲ್ಲ ಸರ್, ಏನಿಲ್ಲ. ಕಾಣಿಸ್ಕೊಳ್ಳುತ್ತೆ, ತ್ರಿಪ್ಸ್ ಬರುತ್ತೆ, ಸ್ಪ್ರೇ ಮಾಡಿದಾಗ ಹೋಗುತ್ತೆ ಸರ್, ಹೋಗುತ್ತೆ ಸರ್. ಬರುತ್ತೆ ಸರ್. ಅದೇ ಆಗ್ಬೇಕಾಗಿರೋದು. ಈಗ ಪೋಷಕಾಂಶ ನಿರ್ವಹಣೆನ ಸರಿ ಮಾಡ್ಕೊಂಡಾಗ ನಾವು ಯಾವುದೇ ಸಮಸ್ಯೆಗೆ ಅಂತ ಸ್ಪ್ರೇ ಮಾಡಿದಾಗ ಅದರಲ್ಲಿ ರಿಸಲ್ಟ್ ಸಿಗುತ್ತೆ. ಪದೇ ಪದೇ ಸ್ಪ್ರೇ ಮಾಡೋ ಅಗತ್ಯ ಸರ್. ಹೌದು ಹೌದು. ಹೆಚ್ಚು ಕಾಂಬಿನೇಷನ್ ಮಾಡಬೇಕಾದ ಅಗತ್ಯ ಇಲ್ಲ ಸರ್. ಹೌದು. ಸೊ ಅದೆರಡೂ ಆಗಿರ್ತಕ್ಕಂಥ ಪ್ಲಾಟ್ ಇದೆ ಸ್ನೇಹಿತರೆ. ಇನ್ನ ನೋಡ್ತಾ ಹೋಗೋಣ. ನಾನು ಉದಯ್ ಕುಮಾರ್ ಅವರಿಗೆ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಧನ್ಯವಾದಗಳು. ಅಟ್ಲೀಸ್ಟ್ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ, ಅಳವಡಿಸ್ಕೊಂಡು ರಿಸಲ್ಟ್ ಪಡ್ಕೊಂಡಿದ್ದೀರಲ್ಲ, ಅದೇ ಖುಷಿ ವಿಷಯ. ಸರ್. ಸೊ ಅದಕ್ಕೆ ಕಾರಣ ಆದವರು ಸೋಮಶೇಖರ್ ಅವರ ಬ್ರದರ್, ನಿಮಗೂ ಧನ್ಯವಾದಗಳು ಸರ್. ನೀವು ನಿರಂತರವಾಗಿ ರೈತರಿಗೆ ಮಾಡ್ತಿದ್ದಾರೆ ಸರ್. ಅವರು ಮಾಡ್ತಾ ಇದ್ದಾರೆ ಅದೊಂದು ಕಾರಣ. ಭೀಮಕನಹಳ್ಳಿ ಅವ್ರದ್ದು, ಅವರು ಅಲ್ಲಿ ಮಾಡ್ತಾ ಇದ್ದಾರೆ ಸರ್. ಅವ್ರದ್ದು ಚೆನ್ನಾಗಿದೆ. ಅವರು ತೋಟ ಇದೆ ಸರ್. ಇವರೆಲ್ಲ ನೋಡಿ ನಾವು ಈಗ ಗೊಬ್ಬರ ತಂದಿದ್ದೀನಿ ಸರ್, ಮಾಡಬೇಕು. ಮಳೆ ಇರಲ್ಲ, ಈಗ ಇವತ್ತು ಮಾಡಿಸ್ತೀನಿ ಅದು. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಓಕೆ. ಸೊ ನೀವು ಆಗಲೇ ಹೇಳಿದ್ದು ಇದೆ ಅಲ್ವಾ, ನೋಡಿ ವ್ಯತ್ಯಾಸ ಕಾಣಿಸ್ತದೆ. ಹೌದು. ನೋಡಿ ಸ್ನೇಹಿತರೆ, ಇದು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಎಲೆಗಳ ಹಸಿರು ಹೇಗಿದೆ. ಈಗ ಹೂವು ಹಾರ್ವೆಸ್ಟ್ ಮಾಡಿದ್ದಾರೆ, ಹೂಗಳು ಕಡಿಮೆ ಕಾಣಿಸ್ತದೆ ನೋಡಿ, ಇಲ್ಲಿಂದ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಎಡಭಾಗದಲ್ಲಿರ್ತಕ್ಕಂಥದ್ದು ಮಾಮೂಲಿ ಪದ್ಧತಿನಲ್ಲಿ ರೈತರಿಗೆ ಅಳವಡಿಸ್ಕೊಂಡು ಮಾಡ್ತಾ ಇದ್ದಾರೆ, ಅದು ಮಾಡ್ತಿರ್ತಕ್ಕಂಥದ್ದು. ಸಮಗ್ರ ಪೋಷಕಾಂಶ ನಿರ್ವಹಣೆ ಇಲ್ಲದೇ ಇರತಕ್ಕಂಥ ಪ್ಲಾಟು. ವ್ಯತ್ಯಾಸ ನಿಮಗೆ ಎದ್ದು ಕಾಣಿಸ್ತದೆ. ಅದಕ್ಕೆ ಹೇಳೋದು ನಾವು ಯಾವಾಗಲೂ, ಅದಕ್ಕೆ ಏನು ಬೇಕೋ ಆ ಆಹಾರನ ಕೊಡಿ, ಮಿಕ್ಕಿದ್ದು ತನ್ನಿಂತಾನೆ ಅದೇ ಮಾಡ್ತದೆ ಅಂತೇಳಿ. ಸೊ ಈ ಥರ ಸುಮಾರು ಜನದ ಸಕ್ಸಸ್ ಸ್ಟೋರಿಗಳು ಮುಂದಿನ ದಿನಗಳಲ್ಲಿ ಬರ್ಬೋದು. ಬರುತ್ತೆ ಸರ್, 100% ಬರುತ್ತೆ ಸರ್. ಗೊತ್ತಾಗ್ತಾ ಇರ್ತದೆ. ಈಗ ರೈತನಿಗೆ ಅಂತಿಮವಾಗಿ ಏನು, ತಾನು ಮಾಡೋ ಬೇಸಾಯದಲ್ಲಿ ನಷ್ಟ ಆಗದಂಗೆ ದುಡಿಬೇಕು, ಸಂಸಾರ ಕಾಪಾಡೋಷ್ಟು ದುಡಿಬೇಕು. 100% ಐತೆ ಸರ್ ಇದರಲ್ಲಿ. ಖರ್ಚು ವೆಚ್ಚ ಕಡಿಮೆ ಮಾಡ್ತಾ ಬರಬೇಕು. ಹೌದು. ಕ್ವಾಲಿಟಿ ಮೇನ್ ಕ್ವಾಲಿಟಿ. ನಿರಂತರವಾಗಿ ಇಳುವರಿ ಜಾಸ್ತಿ ಏರ್ಪೇರ್ ಆಗಬಾರ್ದು. 100 kg ಬರೋದು 10 kg ಇಳಿಯೋದು ಆ ತರ ಇಲ್ಲ ಸರ್. ಬ್ಯಾಲೆನ್ಸಿಂಗ್ ಆಗಿದೆ. 40 ರಿಂದ 80 kg ವರೆಗೂ ದಿನ ಬಿಟ್ಟು ದಿನ ಬಿಡಿಸಿದ್ರು. ಒಂದ್ ತೋಟ ಬಿಡಿಸ್ಕೊಂಡ್ರೆ ಇವತ್ತಿದು ನಾಳೆ ಅದು ಮಾಡ್ಕೊಂಡ್ರು 30-40 kg ಡೈಲಿ ಬಿಡಿಸ್ತಾ ಇದ್ದಾರೆ. ರೇಟ್ ಏರುಪೇರು ಇದ್ರು ಅದರಲ್ಲಿ ಬ್ಯಾಲೆನ್ಸಿಂಗ್ ಆಗ್ತವೆ. ಪರವಾಗಿಲ್ಲ ಸರ್, ಚೆನ್ನಾಗಿ ಬರ್ತಾ ಇದೆ. ಸೊ ಇದು ನಿಮಗೆ ಈಗ ಈ ಥರ ಸಮಗ್ರ ಪೋಷಕಾಂಶ ನೀವು ಪಾಂಪ್ಲೇಟು ಮಾಡಿದ್ದೀವಿ ಅಂತ ಹೇಳ್ಬೇಕಂತ ಅನ್ನಿಸ್ತಲ್ಲ. ಸೊ ರೈತರಿಂದ ಹೇಗಿದೆ ಅದಕ್ಕೆ ಪ್ರತಿಕ್ರಿಯೆ, ರೆಸ್ಪಾನ್ಸು? ಸರ್ ರೈತರು ಏನು ಮಾಡ್ತಾರೆ ಅಂದರೆ ನೋಡ್ತಾರೆ, ನೋಡ್ಬಿಟ್ಟು ಇದೆಲ್ಲ ಓದ್ತಾರೆ, ನೋಡ್ಬಿಟ್ಟು ಹಿಂಗೆ ಅಂತ ಹೇಳ್ತಾರೆ. ಕೆಲವ್ರು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸರ್ ಈ ಥರ ಇದೆ ಅಣ್ಣ, ಈ ಥರ ಮಾಡ್ಕೊಂಬನ್ನಿ, ನೀವು ಮುಂಚೆ ಯಾವ ಥರ ಮಾಡ್ತಿದ್ರು ಅದು ನಮಗೆ ಗೊತ್ತಿಲ್ಲ. ಸಮಗ್ರ ಪೋಷಕಾಂಶ ಅಂದರೆ ಇದೆ, ಇದರಿಂದ ಕೊಡ್ಬೇಕು. ಸಾವಯವ ಗೊಬ್ಬರ, ಜೈವಿಕ ರಾಸಾಯನಿಕ ಗೊಬ್ಬರ, ಜೈವಿಕ ಗೊಬ್ಬರ ಮೂರನ್ನು ಬ್ಯಾಲೆನ್ಸ್ ಮಾಡೋದು. ಇದು ಎಲ್ಲಾನು ಕಡಿಮೆ ಇದರಲ್ಲಿ ಮಾಡೋದು. ಇದು ಜಾಸ್ತಿ ಹಾಕ್ರಿ, ಇದು ಜಾಸ್ತಿ ಹಾಕ್ರಿ, ಇದು ಜಾಸ್ತಿ ಹಾಕ್ರಿ ಇಲ್ಲ ಇದರಲ್ಲಿ. ಇದು ಸ್ವಲ್ಪ ಕೊಡೋದು, ಇದು ಸ್ವಲ್ಪ ಕೊಡೋದು, ಇದು ಸ್ವಲ್ಪ ಕೊಡೋದು. ನಾನು ಜೈವಿಕ ಮಾಡ್ತೀನಿ ಅಂದ್ರು ಮಾಡೋಕ್ಕಾಗಲ್ಲ, ರಾಸಾಯನಿಕ ಮಾಡ್ತೀನಿ ಅಂದ್ರು ಮಾಡೋಕ್ಕಾಗ್ತಾ ಇಲ್ಲ, ಸಾವಯವ ಮಾಡ್ತೀನಿ ಅಂದ್ರು ಮಾಡೋಕ್ಕಾಗ್ತಾ ಇಲ್ಲ. ಮೂರನ್ನು ಬ್ಯಾಲೆನ್ಸ್ ಮಾಡಿ ಮಾಡ್ಬೋದು ಅಂತೇಳಿ ಮಾಹಿತಿ ಕೊಟ್ಟು ಮಾಡ್ತಾ ಇದ್ದೀವಿ. ಕೆಲವ್ರು ಏನು ಹೇಳ್ತಾರೆ, ಇಲ್ಲ ಹಂಗೆ ಬರಲ್ಲ, ಡ್ರಿಪ್ ಗೊಬ್ಬರ ಬಿಟ್ಟರೆ ಎಲ್ಲ ಇದಾಗ್ಬಿಡ್ತದೆ, ಎಲ್ಲ ಹೋಗ್ಬಿಡ್ತದೆ ಅಂತಾರೆ. ಹೌದು ಹೋಗುತ್ತೆ. ಕಾರಣ ಏನಂದರೆ ಯಥೇಚ್ಛವಾಗಿ DAP ಬಳಸ್ತಾ ಇರ್ತಾರೆ ಇಲ್ಲಿ, ಯಥೇಚ್ಛವಾಗಿ ಒಂದು ಮೂಟೆ. ಇವರೆಲ್ಲ ಡ್ರಿಪ್ ಗೊಬ್ಬರ ಕೊಡ್ತಾವ್ರಲ್ವಾ? ಡ್ರಿಪ್ ಗೊಬ್ಬರ 100% ಹೋಗಿಲ್ಲ, 100% ಇಲ್ಲ. ಅಂದರೆ ಅಗತ್ಯ ಎಷ್ಟಿದೆ ಅಷ್ಟು ಕೊಡಬೇಕು. ಈಗ ನಾನು 2 kg ಬಿಟ್ಟೆ ಚೆನ್ನಾಗಿ ಬಂತು ಅಂತ ಮುಂದಿನ ವಾರ 4 kg ಬಿಟ್ಟರೆ ಆಗಲ್ಲ ಸರ್. ಸೊ ಅದಾಗಬಾರ್ದು. ಹೌದು, ಅದಾಗಬಾರ್ದು ಅಷ್ಟೇ. ಯಾವುದೋ ಒಂದು ಗೊಬ್ಬರ ನಾವು ಒಂದು 5-6 ಥರ ಹೇಳ್ತೀವಿ, ಒಂದು ಬಿಟ್ಟಾಗ ಈ ವಾರ ಏನು ಇಳುವರಿ ಜಾಸ್ತಿ ಬಂತು ಅಂತ ಅದನ್ನೇ ಪದೇ ಉಪಯೋಗಿಸೋದು. ಈ ಥರದ ತಪ್ಪುಗಳಾಗಬಾರ್ದು ಸರ್. ಬರೋರು ಇನ್ನೊಂದೇನು ಹೇಳ್ತಾರೆ ಅಂದರೆ, ನಾನು ಹೋದ 10 ದಿನ ಹಿಂದೆ 15 ದಿನ ಹಿಂದೆ ಬಿಟ್ಟೆ, ಯಾಕೆ ಬಿಡಬೇಕು ಈಗ ಮತ್ತೆ ಡ್ರಿಪ್ ಗೊಬ್ಬರ ಅಂತ ಕೇಳ್ತಾರೆ. ಡ್ರಿಪ್ ಗೊಬ್ಬರ ಅಷ್ಟು ದಿನ ಕೆಲಸ ಮಾಡ್ತದೆ ಸರ್ ಅದು ಭೂಮಿಯಲ್ಲಿ? ಇಲ್ಲ. ಈಗ ವಾಟರ್ ಸಾಲ್ಯುಬಲ್ ನೀವು 2 kg ಕೊಟ್ಟರೆ ಈಗ ನೀರಲ್ಲಿ ಇಮಿಡಿಯೇಟ್ ಆಗಿ ಕರಗುತ್ತೆ. ನಿಮ್ಮ ಬೇರುಗಳ ಸಮೂಹ ಎಲ್ಲಿದೆ ಅಲ್ಲಿ ಎಷ್ಟು ಒಂದು 3-4 ದಿವಸ ಇದ್ರೆ ಹೆಚ್ಚು ಪೋಷಕಾಂಶಗಳು ಅಷ್ಟೇ. ಈ ಥರ ಮೋಡ ಮುಸುಕಿದ ವಾತಾವರಣ ಇದ್ದಾಗ ಅಷ್ಟು ಎಫೆಕ್ಟಿವ್ ಆಗಿ ಈರುವಿಕೆ ನಡೆಯಲ್ಲ. ಫೋಟೋಸಿಂಥಸಿಸ್ ನಡೀತಾ ಇರಲ್ಲ. ಅವಾಗ ಉಪಯೋಗ ಆಗುತ್ತೆ, ಆಗಲ್ಲ ಸರ್. ಹಾಗಾಗಿನೇ ಕಡಿಮೆ ಕೊಡಿ, ನಿರಂತರ ಕೊಡ್ತಾರೆ, ವಾರದ ವೀಕ್ಲಿ ಬೇಸಿಸ್ ಅಲ್ಲಿ ಆ ಥರದಲ್ಲಿ. ಯಾಕಂದ್ರೆ ಅದು ನಮಗೆ ವರ್ಷ ಪೂರ್ತಿ ಹೂವು ಕೊಡಬೇಕು ಅಂದ್ರು ನಾವು ವರ್ಷ ಪೂರ್ತಿ ಅದಕ್ಕೆ ಏನು ಅಗತ್ಯ ಇದೆ ಅದನ್ನು ಕೊಡಬೇಕು. ಎಷ್ಟು ಪ್ರಮಾಣ ಅಗತ್ಯ ಇದೆ ಅದನ್ನು ಕೊಡಬೇಕು. ಅದು ಬದಲಾವಣೆ ಆಗ್ಬೋದು, ಒಬ್ಬರು ಮಣ್ಣಿನ ಗುಣಕ್ಕೆ, ಒಬ್ಬರು ವಾತಾವರಣಕ್ಕೆ ತಕ್ಕಂತೆ. ಅದನ್ನ ಕೊಡ್ತಾ ಅವ್ರಿಗೆ ಗೊತ್ತಾಗುತ್ತೆ ಸರ್. ಹೌದು. ಈಗ ಜಾಸ್ತಿ ಏನಾದರೂ ಅಡ್ಡ ಪರಿಣಾಮ ಆಯಿತು ಅಂದರೆ ಜಾಸ್ತಿ ಕೊಟ್ಟಿದ್ದೀವಿ ಅನ್ನಿಸ್ಬಹುದು. ಸೊ ಅದನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಅಷ್ಟು ಸೂಕ್ಷ್ಮತೆ ರೈತರಿಗೆ ಅರ್ಥ ಆಗ್ತಾ ಹೋಗುತ್ತೆ ಅದನ್ನು. ಹೌದು ಸರ್, ಹೌದು. ಖಂಡಿತ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಈಗ ಎಲ್ಲರೂ ಫಾಲೋ ಮಾಡಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಅರ್ಧಕ್ಕೆ ಬಿಟ್ಬಿಡ್ತಾರೆ. ಈಗ ಸ್ಟಾರ್ಟಿಂಗ್ ನಾನೇನೋ ಗೊಬ್ಬರ ಕೊಡ್ತೀನಿ, ಇದನ್ನ ಮಾಡಿ ಅಂತ ಹೇಳ್ತೀನಿ, 1-2 ಸರಿ ಮಾಡ್ತಾರೆ, ಆಮೇಲೆ ರಿಸಲ್ಟ್ ಬಂದಿಲ್ಲ ಅಂದ್ಬಿಟ್ಟು ಅವ್ರು ಸುಮ್ಮನೆ ಆಗ್ತಾ ಇರ್ತಾರೆ. ಒಂದೇ ದಿನಕ್ಕೆ ಇದರಲ್ಲಿ
ಬರಲ್ಲ ಇದರಲ್ಲಿ. ಇದು ಸ್ವಲ್ಪ ಟೈಮ್ ಹಿಡಿತದೆ, ತಾಳ್ಮೆಯಿಂದ ಇದ್ದು ಅವ್ರು ಸ್ವಲ್ಪ ಯಾಕಂದ್ರೆ ಸ್ಪ್ರೇನೂ ನೋಡಬೇಕು, ಭೂಮಿನೂ ನೋಡಬೇಕು, ರೂಟು ಡೆವಲಪ್ಮೆಂಟ್ ಮಾಡ್ಕೋಬೇಕು, ಪ್ರತಿಯೊಂದು ಮಾಡ್ಕೋಬೇಕು ಸರ್. ಅದರಿಂದ ಅವ್ರಿಗೆ ತಾಳ್ಮೆ ಇಲ್ಲ, ಅದರಿಂದ ರೈತರು ಕೇಳ್ತಾ ಇಲ್ಲ ಅಷ್ಟೇ. ಅದು ಮಾಡ್ತಾ ಇದ್ದಾರೆ, ಕಂಟಿನ್ಯೂ ಅದರಲ್ಲಿ ಮಾಡ್ತಾ ಇರೋರು ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನ ಅವ್ರಿಗೆ ತಾಳ್ಮೆ ಅನ್ನೋದು ಬಂದಿಲ್ಲ. ಅದೇ ಅದು ಬರುತ್ತೆ, ಒಬ್ರು ನೋಡಿ ಯಾವುದನ್ನು ಓವರ್ ನೈಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಬರ್ತದೆ. ಅವ್ರ ಮನಸ್ಸಲ್ಲಿ ಏನೋ ಇರುತ್ತೆ, ಬಹಳ ಗಾಢವಾಗಿ ಬೇರೂರು ಇರ್ತದೆ. ಅದಷ್ಟು ಸುಲಭನಾಗೆ ಯಾವುದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಅದು ತಪ್ಪು ಅಂತನೂ ಅಲ್ಲ, ಬಟ್ ನಿರಂತರವಾಗಿ ನಷ್ಟ ಆಗ್ತಾ ಅವರಲ್ಲಿ ಒಂದು ಕ್ವಶನ್ ಮಾರ್ಕ್ ಬಂದಿರ್ತದೆ. ಹಿಂಗೆ ಎಷ್ಟು ದಿನ ನಾನು ಮಾಡೋದು, ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ವಲ್ಲ, ಒಳ್ಳೆ ರೇಟ್ ಇರುವಾಗ ಹಬ್ಬದಲ್ಲಿ ನನ್ನ ರಿಜೆಕ್ಟ್ ಮಾಡಿದರು ಅಂದಾಗೆಲ್ಲ ಬರ್ತದೆ. ಆವಾಗ ಪ್ರಯತ್ನ ಆಗ್ತದೆ. ಇವತ್ತೊಬ್ಬರು ಬರ್ಬೋದು, ನಾಳೆ ಇಬ್ಬರು, ಹಿಂಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ಏನು ಅಗತ್ಯ ಇದೆ ಅರ್ಥ ಮಾಡ್ಕೊಂಡು ಅದನ್ನು ಕೊಡೋದಷ್ಟೇ ನಮ್ಮ ಕರ್ತವ್ಯ. ಹೌದು ಸರ್, ರೈತರದ್ದು ಅಷ್ಟೇ, ಮಿಕ್ಕಿದ ಭೂಮಿ ತಾಯಿ ನೋಡ್ಕೊಳ್ಳೋದು ಸರ್. ರೈತರಿಗೆ ಮಾರ್ಕೆಟಲ್ಲಿ ನಮಗೆ ಅವ್ರಿಗೆ ತೊಂದರೆ ಆಗ್ತಾ ಇರೋದು 40-50 ರೂಪಾಯಿ ಡಿಫರೆನ್ಸ್ ಬರ್ತಾ ಇದೆ. ಕ್ವಾಲಿಟಿ ಇರೋದು ರೇಟ್ ಇದೆ, ಕ್ವಾಲಿಟಿ ಇಲ್ದಿರೋದು 50 ರೂಪಾಯಿ ಕಮ್ಮಿನೇ ಇದೆ. ಈ ಸರ್ ಬಿಡಿಸೋ ಕೂಲಿ ಒಂದೇ, ಓಡಾಡೋ ಟ್ರಾನ್ಸ್ಫರ್ ಒಂದೇ, ಎಲ್ಲಾನು ಕೆಲಸನೂ ಒಂದೇ. 50 ರೂಪಾಯಿ ಜಾಸ್ತಿ ಸಿಗುತ್ತೆ ಅಂತ ಯಾಕೆ ತಗೊಂಬೇಡ್ದು ಅದನ್ನು? ಅದೇ ಲಾಭಾಂಶ. ಅವ್ರು 50 kg ಹೂವು ಬಂದರೆ 50 ರೂಪಾಯಿ ರೇಟ್ ಅಂದರೆ 2,500 ಆಯಿತು ಒಂದು ದಿನಕ್ಕೆ. 15 ದಿನ ಬಂದರೆ ಸರ್ 2,500 15 ದಿನ ಅಂದರೆ ಅವ್ರು ಏನು ಪೋಷಕಾಂಶ ನಿರ್ವಹಣೆ ಮಾಡ್ತಾರೆ ಆ ದುಡ್ಡಲ್ಲೇ ಕ್ಲಿಯರ್ ಆಗಿಬಿಡ್ತದೆ. ಆ ಒಂದು ಎಕ್ಸ್ಟ್ರಾ ದುಡ್ಡಲ್ಲೇ ಅವ್ರಿಗೆ ಪೋಷಕಾಂಶ ನಿರ್ವಹಣೆ ಕರೆಕ್ಟಾಗಿ ಸರಿ ಹೋಗ್ತದೆ. ಇವತ್ತು ಅವ್ರಿಗೆ ಅಷ್ಟು ಲಾಸ್ ಆಗ್ತಿದೆ. ಈಗ ಅವ್ರು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನನಗೆ ಇಲ್ಲೇ ಬರುತ್ತೆ. ಹಿಂಗೆ ಸರ್ ಹೇಳಿದ್ರು 20 ರೂಪಾಯಿ ಜಾಸ್ತಿ ಬಂತು ಅಂತ. 20 ರೂಪಾಯಿ ಅಂದರೆ ಅವ್ರಿಗೆ 80 kg 20 ರೂಪಾಯಿ ಅಂದರೆ ಅಲ್ಲೇ ಬರುತ್ತಲ್ಲ. ಅಷ್ಟು ಯೋಚನೆ ಮಾಡಿಕೊಂಡ್ರೆ ಸಾಕು. ಹಾಂ, ಯಾವ ಥರ ಸರ್? ಈಗ 3-4 ದಿವಸಕ್ಕೊಂದ್ಸರಿ ಸ್ಪ್ರೇ ಮಾಡೋರು ಇದ್ದಾರೆ, ಇವರು ವಾರಕ್ಕೊಂದ್ಸರಿನೇ ಮಾಡ್ತಾರೆ. ವಾರಕ್ಕೊಂದೇ ಸರ್. ಬಟ್ ನಿಂತಿದೆ, ಬೇಕಾದ್ರೆ ವ್ಯತ್ಯಾಸ ನೋಡಿ, ಜಸ್ಟ್ ನೋಡಿ. ಇದರಲ್ಲಿ ರೋಗ ಇದೆ. ಹೌದು ಸರ್. ಇದರಲ್ಲಿ ರೋಗದ ತೀವ್ರತೆ ಹೇಗಿದೆ ಗಮನಿಸಿ ನೋಡಿ. ರೋಗ ಇಲ್ಲ ಅಂತ ಹೇಳೋಕ್ಕಲ್ಲ, ವ್ಯತ್ಯಾಸ ಗಮನಿಸಿ. ಹೌದೌದು, ರೋಗ ಇದೆ, ಇಲ್ಲ ಅಂತ ಹೇಳಿ. ಹೌದು ಸರ್, ಹೌದು, ಎಲ್ಲದರಲ್ಲೂ ಇದೆ. ಬಟ್ ಇದರಲ್ಲಿ ಶಕ್ತಿ ಇರೋದ್ರಿಂದ ತಡ್ಕೊಳ್ಳುತ್ತೆ ಅದು. ಹೌದು ಸರ್, ಹೌದು, ಅಷ್ಟೇ ವ್ಯತ್ಯಾಸ. ಸೊ ಇದು ಅಳವಡಿಸ್ಕೊಂಡು ಖಂಡಿತವಾಗ್ಲೂ ಲಾಭದಾಯಕವಾಗಿ ಗುಲಾಬಿ ಬೇಸಾಯ ಮಾಡ್ಬೋದು ಸರ್. 100% ಮಾಡ್ಬೋದು ಸರ್. ಓಕೆ, ಯಾರಿಗೂ ನಿರಾಸೆ ಬೇಡ. ಯಾಕಂದರೆ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ, ಹೊಸದಾಗಿ ಆಗ್ತಾ ಇದ್ದೀವಿ ಅಂತ ರಾಜ್ಯದ ನಾನಾ ಭಾಗಗಳಿಂದ ಫೋನ್ ಮಾಡ್ತಾ ಇರ್ತಾರೆ. ಗುಲಾಬಿ ಆಗ್ತಾ ಇದೀವಿ ಅಂತ. ಯಾರು ನಿರಾಶೆಗೊಳ್ಳೋದು ಬೇಡ, ಅವಸರ ಬೇಡ, ತಾಳ್ಮೆ ಬೇಕು. ಏನು ಅಗತ್ಯ ಇದೆ ಅದನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಹೊತ್ತು ಈ ಮಾಹಿತಿ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಿಮಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ಸೋಮಶೇಖರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ವೆರಿ ಮಚ್. ನಿಮಗೂ ಥ್ಯಾಂಕ್ಸ್ ಸರ್. ನಿಮ್ಮಿಂದನೇ ಸರ್ ಇದೆಷ್ಟು ರಿಸಲ್ಟ್ ಬರೋಕ್ಕೆ ಕಾರಣ ಆಗಿರೋದು. ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು ಸರ್.